ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಗೆ ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ಕಾರ. ದಕ್ಷಿಣ ಭಾರತದ ಗಾನ ಕೋಗಿಲೆ ಇವತ್ತು ಹಾಡನ್ನ ನಿಲ್ಲಿಸಿದೆ. ನಮ್ಮೆಲ್ಲರ ಪ್ರೀತಿಯ ಜಾನಕಿ ಅಮ್ಮ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಈ ಸಮಯದಲ್ಲಿ ಅವರನ್ನ ಹೇಗೆ ಸ್ಮರಿಸ್ತೀರಾ ಸರ್ ನೀವು? ನಾನು ಚಿತ್ರರಂಗಕ್ಕೆ ಫಸ್ಟ್ ಬಂದಾಗ ನಮ್ಮ ತಂದೆಯವ್ರ ಜೊತೆಲಿ ಮಡ್ರಾಸಿಗೆ ರೆಕಾರ್ಡಿಂಗ್ಗೆ ಹೋಗಿದ್ದೆ. SLC ಆದ್ಮೇಲೆ ಅವಾಗ ನಮ್ಮ ತಂದೆ ಪಾತಾಳ ಮೊಹಿನಿ ಅಂತ ಒಂದು ಚಿತ್ರ ಮಾಡ್ತಿದ್ರು. ಅದರಲ್ಲಿ ಜಾನಕಿಯವರು ಹಾಡಿದ್ರು PB ಶ್ರೀನಿವಾಸ್ ಜೊತೆ. ಎರಡು ಫೇಮಸ್ ಹಾಡು, ಒಂದು ಚಿಲಿ ಕುಟ್ಟುವ ಅಂತ ಒಂದು, ಇನ್ನೊಂದು ಮಾವನ ಮಗಳೇ ಅಂತ. ಅವತ್ತು ನನ್ನ ಅವರ ಒಂದು ಸ್ನೇಹ ಮತ್ತೆ ಅವ್ರ ಮೇಲೊಂದು ರೆಸ್ಪೆಕ್ಟ್ ಅಂತ ಒಂದು ದೊಡ್ಡ ಸಿಂಗರ್ ಜೊತೆಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿ ಬಂಧನ, ಮುತ್ತಿನಾರ, ನಮ್ಮ ಭರ್ಜರಿ ಪೇಟೆ, ಇಳೆಯರಾಜ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ನಾನು ಜಾನಕಿಯವ್ರ ಜೊತೆ ತುಂಬಾ ಪಿಕ್ಚರ್ಗಳಲ್ಲಿ ಕೆಲಸ ಮಾಡಿದ್ದೆ. ಒಬ್ರು ಡೆಡಿಕೇಟೆಡ್, ಡಿಸಿಪ್ಲಿನ್ಡ್, ಅಂದ್ರೆ ಅಷ್ಟು ಕೆಲಸದ ಬಗ್ಗೆ. ಅವಾಗೆಲ್ಲ ಡೈರೆಕ್ಟ್ ಟೇಕು 3 ಅಲ್ಲ 4, 5 ಟೇಕ್ ಆದ್ರೂ 3 ಗಂಟೆ ಆದ್ರೂ ಊಟ ಇದ್ದೇನು ಮಾಡ್ತಾ ಇದ್ರು ರೆಕಾರ್ಡಿಂಗ್ ನ. ಒಂದ್ ದಿವಸ ₹1 ಹೆಚ್ಚಿಗೆ ಕೇಳೋರಲ್ಲ. ಕವರಲ್ಲಿ ಏನ್ ದುಡ್ಡು ಹಾಕಿ ಕೊಡ್ತೀವಿ ಅದು ತಗೊಂಡೋಗು ಅಂತ ಗ್ರೇಟೆಸ್ಟ್ ಸಿಂಗರ್ ನಮ್ಗೆ ಕನ್ನಡದಕ್ಕೆ ದೊರಕಿದ್ದು ನಮ್ಗೆಲ್ಲ ಒಂದು ಅದೃಷ್ಟ ಅವ್ರ ಜೊತೆ ಕೆಲಸ ಮಾಡಿದ್ದು. ಸರ್, ಈಗ ಬೇರೆ ಬೇರೆ ಭಾಷೆಗಳಲ್ಲಿ, ನಾನು ಈ ಹಿಂದೆ ಕೂಡ ಈ ಪ್ರಶ್ನೆಯನ್ನ MD ಪಲ್ಲವಿ ಅವರಿಗೆ ಕೇಳಿದ್ದೆ. ಬೇರೆ ಬೇರೆ ಭಾಷೆಗಳಲ್ಲಿ ಹಾಡಬೇಕು ಅಂತ ಅಂದ್ರೆ ಅದಕ್ಕೆ ಪ್ರಿಪ್ರೇಷನ್ ಮುಖ್ಯ. ಯಾಕಂದ್ರೆ ಆ ಹಾಡು ಹೇಳಬೇಕು ಅಂದ್ರೆ ಎಮೋಷನ್ಸ್ ಬೇಕಾಗುತ್ತೆ. ಈಗ ಒಡಿಶಾ, ಬಂಗಾಳಿ ಭಾಷೆಗಳು ಅದನ್ನ ಅರ್ಥ ಮಾಡ್ಕೊಂಡು, ಜಪಾನ್ದು ಹಾಡಿದ್ದಾರೆ ಅಂತ ಈಗ ಗೊತ್ತಾಯ್ತು ನನಗೆ. ಹೌದು, ಜಪಾನ್ ಹಾಗೂ ಕೊರಿಯನ್ ಹಾಡುಗಳನ್ನು ಕೂಡ ಹಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹೆಂಗೆ ಸಾಧ್ಯ ಸರ್ ಇದು ಯಾವ ರೀತಿ ಅವರು ಅದನ್ನ ಗ್ರಾಸ್ಪ್ ಮಾಡ್ಕೊಳ್ತಾ ಇದ್ರು, ಯಾವ ರೀತಿ ಅರ್ಥ ಮಾಡ್ಕೊಳ್ತಿದ್ರು? ದೇವ್ರು ಕೊಟ್ಟ ವರ ಅವ್ರಿಗೆ, ಎಲ್ಲಾರ್ಗೂ ಆಗಲ್ಲ. ಹೌದು, ಯಾಕಂದ್ರೆ ಆ ಭಾವನೆಗಳನ್ನ ತರೋದಿಗೆಲ್ಲ ಯಾವುದೇ ಲ್ಯಾಂಗ್ವೇಜ್ ಆಗ್ಲಿ ಅಷ್ಟು ಕಷ್ಟ, ಅದು ಭಾವನೆಗಳನ್ನ ತರೋದು. ಸರ್, ಇನ್ನು ನೀವು ಅವ್ರನ್ನ ತುಂಬಾ ಹತ್ರದಿಂದ ನೋಡಿದಿರ. ಅವರು ವೈಯಕ್ತಿಕ ಜೀವನದಲ್ಲಿ ಹೇಗಿದ್ರು ಸರ್? ಅಂದ್ರೆ ಯಾವ ರೀತಿ ಒಳ್ಳೆಯವರು, ಅವ್ರ ಫ್ಯಾಮಿಲಿ ಬಹಳ ಚೆನ್ನಾಗಿತ್ತು. ಅವ್ರ ಹಸ್ಬೆಂಡ್ ಇದ್ರು, ಮಗ ಇದ್ರು. ಹಸ್ಬೆಂಡ್ ಚೆನ್ನಾಗಿ ನೋಡ್ಕೊತಾ ಇದ್ರು ಅವ್ರನ್ನ ಎಲ್ಲದಕ್ಕೂ. ಅವರೇ ಎಲ್ಲಾನು ಅವರ ಬಿಸ್ನೆಸ್ ಪ್ರಪೋಸಲ್ಸ್ ಎಲ್ಲ ಅವರೇ ನೋಡ್ತಾ ಇದ್ದಿದ್ದು. ಕ್ರಿಯೇಟಿವ್ ಜಾಬ್. ಕೊನೆ ಬಾರಿ ನೀವು ಅವ್ರನ್ನ ಯಾವಾಗ ಭೇಟಿ ಆಗಿದ್ರಿ ಸರ್? ಕೊನೆಗೆ 1-2 ವರ್ಷದಿಂದ ಯಾವ್ದೋ ಒಂದು ಫಂಕ್ಷನ್ ಅಲ್ಲಿ ಮೀಟ್ ಮಾಡಿದ್ದೆ ನಾನು. ಆಗ ಯಾವ ರೀತಿ ಮಾತುಕತೆಗಳು ನಡೆದಿದ್ವು? ಏನಾದ್ರು ನೆನಪಿದೆಯಾ ಸರ್ ನಿಮ್ಗೆ? ಏನಿಲ್ಲ, ನಾನು ಯಾವಾಗಲೂ ನಮ್ಮ ತಾಯಿ ಬೇರೆ ತೀರೋಗಿದ್ರು, ಅವಾಗ ಅದನ್ನ ಜ್ಞಾಪಿಸ್ಕೊಂಡ್ರೆ ನಮ್ಮ ತಾಯಿಗೆಲ್ಲ ಹಾಡಿದಾರೆ ಅವರು. ಇನ್ನು ನಿಮ್ಮ ಚಿತ್ರಗಳಲ್ಲಿ ಅವ್ರು ಹಾಡಿರುವಂತಹ ಹಾಡುಗಳನ್ನ ನೀವು ಮೆಲುಕು ಹಾಕ್ಬೋದಾ ಸರ್ ಈ ಸಂದರ್ಭದಲ್ಲಿ? ಈ ಬಂಧನ ಹಾಡು, ನಮ್ಮ ಈ ಬಣ್ಣ ಬಣ್ಣ ಹಾಡು ಎಲ್ಲ, ಅದೆಲ್ಲ ಮರೆಯಕ್ಕೆ ಆಗಲ್ವಮ್ಮ. ಖಂಡಿತ. ಈಗಲೂ ಕೂಡ ಹಾಡುಗಳು ಅಷ್ಟೇ, ಆಗೆಷ್ಟು ಫೇಮಸ್ ಆಗಿದ್ವು ಈಗಲೂ ಕೂಡ ಅಷ್ಟೇ ಫೇಮಸ್ ಆಗಿದೆ. ಹೌದೌದು, ಅದಕ್ಕೆ ಸಾವೇ ಇಲ್ಲ, ಹಾಡಿಗೆ ಸಾವಿಲ್ಲ. ಹೌದು ಸರ್, ಖಂಡಿತ. ಇನ್ನು ನಿಮ್ಮ ಫೇವ್ರೆಟ್ ಹಾಡು ಯಾವುದು ಸರ್ ಅವ್ರು ಹಾಡಿರುವಂತದ್ದು? ಅಯ್ಯೋ, ಬೇಕಾದಷ್ಟಿದೆ, ಒಂದು ಹೇಳಕ್ಕಾಗಲ್ಲ. ನನ್ನ ಪಿಕ್ಚರ್, ಎಲ್ಲಾ ಪಿಕ್ಚರಲ್ಲೂ ನನ್ನ ಹಾಡುಗಳಿಗೆ ನಾನು ಬಹಳ ಮುಖ್ಯ ಇಟ್ಕೊಡೋದು. ಆದ್ರಿಂದ ಎಲ್ಲ ಹಾಡು ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದು ಅಂತ ಹೇಳಕ್ಕಾಗಲ್ಲ. ಹಾಗೆ ನಾವು ಜಾನಕಿ ಅಮ್ಮ ಅವ್ರನ್ನ ನೆನ್ಸ್ಕೊಂಡ್ರೆ ಕಂಪ್ಲೀಟ್ ಆಗಿ ಯಾವಾಗಲೂ ವೈಟ್ ಅಂಡ್ ವೈಟ್ ಬಟ್ಟೆ ಹಾಕೊಂಡೇ ಇರ್ತಾ ಇದ್ರು. ಅದೇ ದೃಶ್ಯಗಳು ನಮ್ಗೆ ಬರುತ್ತೆ. ಅವ್ರ ವ್ಯಕ್ತಿತ್ವ ಯಾವ ರೀತಿ ಇತ್ತು? ಅತ್ಯಂತ ಸರಳವಾಗಿದ್ರ, ಹೇಗೆ? ಇಲ್ಲ, ಬಹಳ ಗ್ರೇಟ್ ಲೇಡಿ ಅವರು, ತುಂಬಾ ಗ್ರೇಟ್ ಲೇಡಿ. ಯಾಕಂದ್ರೆ ಅವರ ಡಿಸಿಪ್ಲಿನು, ಆಮೇಲೆ ದೊಡ್ಡವರು ಅವ್ರಿಗೆ ಮರ್ಯಾದೆ ಕೊಡೋದಾಗ್ಲಿ, ಚಿಕ್ಕವರಾಗ್ಲಿ, ಮ್ಯೂಸಿಕ್ ಡೈರೆಕ್ಟರ್ಗಳಾಗ್ಲಿ, ಲಿರಿಕ್ ರೈಟರ್ಸ್ಗಾಗ್ಲಿ ಅಷ್ಟು ಮರ್ಯಾದೆ ಕೊಡೋರು. ಆಮೇಲೆ ಡೈರೆಕ್ಟರ್ಗಳಿಗಾಗ್ಲಿ, ಆಮೇಲೆ ಹಾಡುವಾಗೆಲ್ಲ ಯಾವ ಆರ್ಟಿಸ್ಟ್ ಇದಾರೆ ಅಂತ ತಿಳ್ಕೊಂಡು ಅವ್ರ ತರಾನೇ ಹಾಡೋರು. ಭಾರತಿಗೆ ಒಂಥರ ವಾಯ್ಸು, ಜಯಂತಿಗೆ ಒಂಥರ ವಾಯ್ಸು, ಅದನ್ನೇ ಕೇಳೋಣ ಅನ್ಕೊಂಡೆ. ಚಿಕ್ಕ ಮಕ್ಕಳಿಗೂ ಅವ್ರ ಧ್ವನಿ ಹೊಂದಿಕೆ ಆಗ್ತಿತ್ತು, ಎಲ್ರಿಗೂ, ಎಲ್ಲಾ ವಯೋಮಾನದವ್ರು ಕೂಡ. ಹೌದು. ಹೆಂಗ್ ಅಂದ್ರೆ ನೀವು ಹೇಳ್ದಾಗೆ ದೇವ್ರು ಕೊಟ್ಟ ವರಾನೇ ಇದು. ಯಾಕಂದ್ರೆ ಇಲ್ಲಾಂದ್ರೆ ಸಾಮಾನ್ಯರಿಗೆ ಇದು ಸಾಧ್ಯ ಆಗೋದೇ ಇಲ್ಲ. ಹೌದು ಸರ್. ಇನ್ನು ಕೊನೆಯದಾಗಿ ಕಷ್ಟ. ಹೌದು. ಕೊನೆಯದಾಗಿ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ಅಷ್ಟೇ, ಒಂದೇ ಜಾನಕಿ, ಇನ್ನೊಬ್ಬ ಜಾನಕಿ ಇರಕ್ ಸಾಧ್ಯ ಇಲ್ಲ. ಹೌದು, ಖಂಡಿತ. ಓನ್ಲಿ ಒನ್ ಜಾನಕಿ ಅಷ್ಟೇ. ಹೌದು.
ಥ್ಯಾಂಕ್ ಯು ಸರ್, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ನಾವು ಕೇಳಿಸ್ಕೊಂಡ್ವಿ ಹಿರಿಯ ನಿರ್ದೇಶಕರು ರಾಜೇಂದ್ರ ಸಿಂಗ್ ಬಾಬು ಅವರ ಮಾತುಗಳನ್ನು.